ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನನ್ನ ಮಗನ ಸ್ಕೂಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಆ್ಯನ್ಯುವಲ್ ಫನ್ ಫೇರ್ ಅಂತ ಒಂದು ಕಾಂಪಿಟೇಷನ್ ಇತ್ತು, ಫುಡ್ ಕಾಂಪಿಟೇಷನ್ನು ವಿತೌಟ್ ಫೈರ್ ಕುಕ್ಕಿಂಗು. ಸೊ ಅದಕ್ಕೋಸ್ಕರ ಇನ್ವೈಟ್ ಮಾಡಿದರು ಪೇರೆಂಟ್ಸ್ಗಳೆಲ್ಲರೂ ಮಕ್ಕಳು ಕರ್ಕೊಂಡು ಬರ್ಬೋದು ಅಂತ. ಸೊ ಒಂದು ಹಾಫ್ ಡೇ ಸ್ಕೂಲ್ ಇದ್ದಿದ್ದರಿಂದ ಸ್ಕೂಲ್ ಮುಗಿಸ್ಕೊಂಡು ಅವನು ಕರ್ಕೊಂಬಂದಂಗೆ ಆಗುತ್ತೆ. ನಾವು ಹಾಗೆ ಎಲ್ಲನೂ ಟೇಸ್ಟ್ ಮಾಡೋಣ, ಹಾಗೆ ಒಂದು ವಿಡಿಯೋನೂ ಆಗುತ್ತೆ ಅನ್ನೋ ರೀಸನಿಂದ ಬಂದು ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳಿಗೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳೇ ಜಾಸ್ತಿ ಕಾನ್ಸಂಟ್ರೇಷನಿಂದ ಮಾಡಿದರು. ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಪಾನಿ ಸೇಮ್ ಅಲ್ಲಿ ರೋಡ್ ಸೈಡ್ ಏನು ತಿಂತೀವಿ ಆ ರೀತಿಯೇ ಇತ್ತು. ನನ್ನ ಮಕ್ಕಳು ಇಬ್ಬರು ಫಸ್ಟ್ ಜ್ಯೂಸ್ ತೊಗೊಂಡು ಕುಡಿದ್ರು. ಜ್ಯೂಸ್ ತೊಗೊಂಡಾದ್ಮೇಲೆ ಅವರು 2 ಪ್ಲೇಟ್ ಪಾನಿಪುರಿ ತಿಂದರು. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತೈತಿ ಪಾನಿಪುರಿ ನೋಡ್ತಿದ್ರೆ. ಆಮೇಲೆ ಸ್ಯಾಂಡ್ವಿಜ್ಜು, ಈ ಕೇಕು ಎಲ್ಲ ತುಂಬ ಚೆನ್ನಾಗಿತ್ತು. ಚುರುಮುರಿ, ಆಮೇಲೆ ಹೆಲ್ದಿ ಡ್ರಿಂಕ್ಸ್ ಕೂಡ ಇತ್ತು. ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು. ಸೊ ಇವಾಗ ಹೊಟ್ಟೆ ಎಲ್ಲ ತುಂಬಿತು ಅನಿಸುತ್ತೆ. ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇವನು ತುಂಬ ಇಷ್ಟ ಆಗಿದ್ದು ಅಂದರೆ ಪಾನಿಪುರಿ ಮತ್ತು ಬರ್ಗರ್ ಇಷ್ಟ ಆಯ್ತಂತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ. ನಾವು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ದೋ. ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬಂದು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೊರಗಡೆ ಕರ್ಕೊಂಡೋದ್ರು. ನನಗೆ ಹೋಗ್ಬೇಕಾದ್ರೂ ಹೇಳಲಿಲ್ಲ, ಅವರು ಗಾಡಿ ಮೇಲೆ ಕೂತ್ಕೊಂಡ್ಮೇಲೆ ಹೇಳಿದ್ರು ಸರ್ಪ್ರೈಸ್ ಕೊಡ್ತೀನಿ ಅಂತ. ನಾನು ಮಾಮೂಲಿ ಎಲ್ಲೋ ಚಾಟ್ ತಿನ್ಸೋಕ್ಕೆ ಕರ್ಕೊಂಡೋಗ್ತಾವ್ರೆ ಅಂದ್ಬಿಟ್ಟು ನಾನು ಹಂಗೆ ಹುಚ್ಚಿ ಥರ ಹೋದೆ. ಅಲ್ಲಿ ನೋಡಿದ್ರೆ ನೋಡಿ ನೀವೇ ಹೇಗೆ ಹೋಗಿದ್ದೀನಿ ನಾನು, ಸರ್ಪ್ರೈಸ್ ತಗೊಳ್ಳೋ ಮೂತಿ ಥರ ಆಯಿತಾ ನಂದು. ಹೆಂಗೆ ಬೇಕು ಹಂಗೆ ಕರ್ಕೊಂಡೋಗ್ಬಿಟ್ರು. ನನಗೆ ಬೇಜಾರಾಯಿತು. ಇಟ್ಸ್ ಓಕೆ, ನಾವು ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಹಸ್ಬೆಂಡ್ಗೆ ಅಷ್ಟೇ ತಾನೇ. ಸೊ ಬಿಡು, ಅವ್ರಿಗೆ ಇಷ್ಟ ಆದಮೇಲೆ ಇನ್ನೇನಕ್ಕೆ, ಯಾರಿಗೆ ಹೆಂಗೆ ಕಾಣಿಸಿದ್ರೆ ಏನು ಅಂತೇಳಿ ಹೊರಟೆ. ಹಂಗೂ ಬೈತಾ ಇದೆ ನಾನು ರೋಡಲ್ಲೆಲ್ಲ. ನೀವು ಹೇಳ್ಬೇಕು ತಾನೇ ಇಲ್ಲಿ ಸಿಟಿಗೆ ಕರ್ಕೊಂಬರ್ತೀನಿ ಅಂತ. ಸಿಟಿಗೆ ಹೆಂಗೆ ಬಂದಿದ್ದೀನಿ ನೋಡಿ ಹುಚ್ಚಿ ಥರ. ನಿಲ್ಲಿಸಿ ಗಾಡಿನ, ರೆಡಿ ಮಾಡ್ಕೊಂಬರೋಣ, ವಾಪಸ್ ಹೋಗೋಣ ಅಂತ ಅಂದೆ. ನೀನು ರೆಡಿ ಆಗಿಬಿಟ್ಟು ಬರೋಷ್ಟರೊಳಗಡೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಂದ್ಬಿಟ್ಟು ಕರ್ಕೊಂಡು ಹೋದರು. ನೋಡಿ ಹೇಳ್ತಾ ಇದ್ದೀನಿ, ಕ್ರೀಮು ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ, ಹಂಗೆ ಕರ್ಕೊಬಂದಿದ್ದೀರಾ ಅಂತ. ಹಿಂಗೆ ಚೆನ್ನಾಗಿ ಕಾಣ್ತಿದ್ಯಾ ಬಾ ಅಂತ ಅವರು ಹೇಳ್ತಾಯಿದ್ರು. ಸುಮ್ಮನಿರು ಮನೆ. ತುಂಬ ಕಾಮಿಡಿ ಇತ್ತು ಇವತ್ತು ಮಾತ್ರ. ನೋಡಿ ಅಲ್ಲಿ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಗಾಡಿಗಳ ಸೌಂಡು ಸಿಕ್ಕಾಪಟ್ಟೆ ಇತ್ತು. ಕ್ಲಿಯರಾಗಿ ಕೇಳಿಸಿಲ್ಲ ಅದು ವಾಯ್ಸು. ಇಲ್ಲಾಂದಿದ್ರೆ ಆ ವಾಯ್ಸ್ನೇ ಆಗ್ತಾಯಿದೆ, ಕ್ಲಿಯರಾಗಿತ್ತು. ನಾವು ಬಟ್ಟೆ ತಗೊಳಕ್ಕೆ ಬಂದಿಲ್ಲ, ಇಲ್ಲಿ ಬಟ್ಟೆ ಮಾರಕ್ಕೆ ಬಂದಿದ್ದೀವಿ ಅನ್ನೋರಂಗೆ ಇದ್ದೀವಿ ರೀ, ಹೋಗೋಣ ಬನ್ನಿ ವಾಪಸ್ ಅಂತ ಹೇಳ್ತಾ ಇದ್ದೆ. ಅವರು ತುಂಬ ಕಾಮಿಡಿ ಮಾಡ್ತಾಯಿದ್ರು. ಏನಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಾ ಅಂತ. ಸೊ ನನಗೆ ಇಷ್ಟ ಆಗಿದ್ದು, ನಾನು ಇಷ್ಟಪಟ್ಟಿದ್ದು ಡ್ರೆಸ್ಸು ಅಲ್ಲಿ ಇರಲಿಲ್ಲ. ನನಗೆ ನೈಟ್ ಡ್ರೆಸ್ ಕೊಡ್ಸೋಕ್ಕೆ ಅಂತ ಕರ್ಕೊಂಬಂದರು. ನೈಟ್ ಡ್ರೆಸ್ ನಂಗೆ ಅಲ್ಲಿ ಇಷ್ಟ ಆಗಲಿಲ್ಲ. ವಿಶಾಲಲ್ಲಿ ಒಂದು ಸಲ ನೋಡಿದ್ದೆ, ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ವಿಶಾಲ್ಗೆ ನಮ್ಮದೊಂದು ಶಾರ್ಟ್ಕಟ್ ರೋಡ್ ಇದೆ, ವಾಕಬಲ್ ಹೋಗಬೇಕು ಅಂದರೆ. ಸೊ ಮಾರ್ಕೆಟ್ ಒಳಗಿಂದನೇ ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಒಳಗೂ ತುಂಬ ಸೌಂಡು, ಇದೆಲ್ಲ ಹಾಕ್ಬಿಟ್ಟಿದ್ರು, ಸೌಂಡು ಸ್ಪೀಕರ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ ಇವತ್ತಿನ ಡೇ. ಫುಲ್ ಕಾಮಿಡಿಯಾಗಿತ್ತು. ಮತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹುಚ್ಚಿ ಥರ ಹೋಗಿರೋದು ಮಾಲ್ಗೆ. ನೀವು ಯಾರಾದರೂ ಈ ರೀತಿ ಹೋಗಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನೋಡಿ ಸರ್ಪ್ರೈಸ್ ವಿಡಿಯೋ ಮಾಡ್ಕೊತಾರೆ, ನಾನು ಥರ ಕರ್ಕೊಂಡು ಹೋಗೋರು. ಕ್ಯಾಮ್ರಾಮ್ಯಾನ್ ಕಾವ್ಯ ಜೊತೆಗೆ ಸತೀಶ್, ಬನ್ನಿ ವಿಶಾಲ್ ಮಾಡ್ಕೋಣ. ನೀವ್ಯಾರಾದರೂ ವಾಕಿಂಗಲ್ಲಿ ಹೋಗಬೇಕು ಅಂದರೆ ಮಾರ್ಕೆಟ್ ಸೈಡಿಂದ ಹೋಗಬೇಕು ಅಂದರೆ ನೋಡಿ, ಇದೊಂದು ಶಾರ್ಟ್ಕಟ್ ರೋಡು. ಅದು ಪಕ್ಕದ ರೋಡಲ್ಲೂ ಹೋಗ್ಬೋದು, ಏನಿಲ್ಲ. ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಓಡಾಡ್ತಾ ಇರ್ತದೆ. ಮಕ್ಕಳು ಮರಿ ಕರ್ಕೊಂಡು ಹೋಗೋಕ್ಕಂತೂ ತುಂಬ ಕಷ್ಟ ಆ ರೋಡಲ್ಲಿ ವಾಕ್ ಮಾಡಿಕೊಂಡು. ಬರ್ರ ಅಂತ ಬರ್ತಾ ಇರ್ತಾರೆ ಗಾಡಿಗಳು. ಸೊ ಅದಕ್ಕೋಸ್ಕರ ಶಾರ್ಟ್ಕಟ್ಟಲ್ಲಿ ಈ ರೀತಿ ಹೋದರೆ ಮಕ್ಳಿಗೂ ಸೇಫ್ಟಿಯಾಗಿರುತ್ತೆ. ನೋಡಿ ಒಂದು ಸಲ, ನಿಮ್ಗೆ ಇಷ್ಟ ಆದರೆ ಹೋಗಿ. ಇಷ್ಟ ಆಯಿತು ರೋಡು ಅಂತ ಕಮೆಂಟ್ ಮಾಡಿ. ಚಪಾತಿ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ತಿರುಗ್ಬಿಟ್ಟು ಹಂಗೆ ಸ್ಟ್ರೈಟ್ ಹೋಗಿ ಮೇನ್ ರೋಡ್ ಸಿಗುತ್ತೆ. ರೈಟ್ ತಿರುಗಿದ್ರೆ
ಹಂಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಇಲ್ಲಿ ರೈಟಿಗೆ ತಿರ್ಕೊಬೇಕು. ನಾನು ನಿಜವಾಗ್ಲೂ ಈ ರೀತಿ ಎಲ್ಲ ಹೋಗ್ಬಿಟ್ಟು ಸರ್ಪ್ರೈಸ್ ತಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಹಸ್ಬೆಂಡ್ ಮಾಡಿರೋ ಕೆಲಸಕ್ಕೆ ನೋಡಿ ಯಾವ ರೀತಿ ಹೋಗಿದ್ದೀನಿ, ಹುಚ್ಚಿ ಥರ. ನಾನು ವಿಶಾಲ್ ಮೆಗಾ ಮಾರ್ಟ್ ಬಂತು. ಮಾತ್ರ ಇಲ್ಲಿ ಟೀ ಶರ್ಟ್ಸ್ಗಳು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಏನೋ ಆಫರ್ ಕೂಡ ಇತ್ತು, ಅದನ್ನು ಸರಿಯಾಗಿ ವಿಡಿಯೋನೇ ಮಾಡಲಿಲ್ಲ ಅವರು. ನೋಡಿ ಹೆಂಗೆ ಹುಚ್ಚಿ ಥರ ಇದ್ದೀನಿ. ಅಷ್ಟೊಂದು ಹುಚ್ಚಿ ಥರ ಇಲ್ಲ, ಪರವಾಗಿಲ್ಲ. ನೋಡಿ ಆ ಟಿ ಶರ್ಟ್ ಇಷ್ಟ ಆಯಿತು, ಬಟ್ ಅದು 700 ರೂಪಾಯಿ ಒಂದು. ಅದಕ್ಕೆ ಬೇಡಪ್ಪ, ನಮಗೆ ಆ ಬಜೆಟ್ದೆಲ್ಲ ಬೇಡ ಅಂಥೇಳಿ. ಯಾಕೋ ಇವತ್ತು ತುಂಬ ರೇಟ್ ಇತ್ತು ಬಟ್ಟೆಗಳದ್ದು. ವೀಕೆಂಡಲ್ಲಿ ಬಂದಿದ್ದು, ಆವಾಗಷ್ಟು ರೇಟ್ ಇರಲಿಲ್ಲ. ಈ ಇದ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಇತ್ತು. ಅಲ್ಲೇ ನೈಟ್ ಪ್ಯಾಂಟ್ ಇತ್ತು, ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ವಿಂಟರ್ ಇರೋದ್ರಿಂದ ಎಲ್ಲ ವಿಂಟರ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗೋ ಬಟ್ಟೆಗಳಿಗೆ ಬಂದೈತೆ. ಯಾಕೋ ಇಷ್ಟನೇ ಆಯ್ತಾ ಇಲ್ಲ ಬಟ್ಟೆಗಳು, ಅದಕ್ಕೆ ವಾಪಸ್ ಹೋದೋ. ಅಲ್ಲೇ ಹೋಗಿ ನೋಡೋಣ, ನನಗೆ ಯಾಕೋ ಸೆಟ್ ಆಯ್ತಾ ಇಲ್ಲ. ತುಂಬ ರೇಟ್ ಹಾಕಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ವಿಂಟರ್ಗೆ ತಗೋತಾರೆ ಎಲ್ಲ ಬೆಚ್ಚಗಿರೋದು ಅಂತೇಳಿನೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರೇಟ್ ಇತ್ತು ಇವತ್ತು ವಿಶಾಲಲ್ಲಿ. ನೀವು ಹೋದಾಗಲೂ ಹೀಗೆ ಆಗಿತ್ತಾ? ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಎಕ್ಸ್ಪೀರಿಯೆನ್ಸು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಹಾಗೆ ಸ್ಟ್ರೈಟ್ ರೋಡಲ್ಲೇ ಬಂದು, ಮಾರ್ಕೆಟ್ ರೋಡಿಂದ ಹೋಗಲಿಲ್ಲ ನಾವು. ಯಾಕಂದರೆ ಮಕ್ಳಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಬಿಡೋಣ ಇಲ್ಲೇ ಹೊರಗಡೆ ಅಂದ್ಬಿಟ್ಟು. ನೋಡಿ ಕ್ರಿಸ್ಮಸ್ಗೆ ಎಲ್ಲ ಅಲಂಕಾರ ಮಾಡಲಿಕ್ಕೆಲ್ಲ ಬಂದ್ಬಿಟ್ಟೈತೆ ಆವಾಗಲೇ. ಇದು ಕ್ರಿಸ್ಮಸ್ ಆಗೋಕ್ಕೂ ಮುಂಚೆ 1 ವೀಕ್ ಬ್ಯಾಕ್ ಮಾಡಿರೋ ವಿಡಿಯೋ. ನಾನು ಹಾಕೇ ಇರಲಿಲ್ಲ, ಮರ್ತೇ ಬಿಟ್ಟಿದ್ದೆ. ಆಮೇಲೆ ನೆನಪು ಮಾಡಿಕೊಂಡೆ, ಅದಕ್ಕೆ ಎಡಿಟ್ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಇವಾಗ ತಗೊಂಡು ಎಲ್ಲ ವಿಡಿಯೋ ಮಾಡೋದು ಮರ್ತು, ಸೊ ಅದಕ್ಕೋಸ್ಕರ ಮನೇಲಿ ಹೋಗಿ ತೋರಿಸೋಣ ಅಂಥೇಳಿ ಹೋಗ್ತಾಯಿದ್ದೀವಿ ಮನೆಗೆ. ಈ ದೇವಸ್ಥಾನ ಅದು ಚೆನ್ನಾಗಿದೆ ಅಲ್ಲ, ಆದರೆ ಒಂದು ಸಲ ಹೋಗಬೇಕು, ಅದರೊಳಗಡೆ ಹೆಂಗಿದೆ ಅಂತ ನೋಡಬೇಕು. ಸೊ ಫ್ರೆಂಡ್ಸ್, ನಿಮ್ಗೆ ಹೇಳೋದು ಇಷ್ಟೇ, ಬಟ್ಟೆಗೆ ಅಷ್ಟು ದುಡ್ಡು ಹಾಕೋದು ನನ್ನ ಪ್ರಕಾರ ಸರಿಯಲ್ಲ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ನನ್ನ ಪ್ರಕಾರ ಅದು ನನಗಂತೂ ನಿಜ ಅನ್ನಿಸ್ತು. ನಾನು ಸ್ಟಾರ್ಟಿಂಗ್ ಮದುವೆ ಆದಾಗೆಲ್ಲ ತುಂಬ ಖರ್ಚು ಮಾಡ್ತಿದ್ದೆ ಬಟ್ಟೆಗೆ, ಸಿಕ್ಕಾಬಟ್ಟೆ. ಸಿಟಿಗೆ ಈ ರೀತಿ ಬರ್ತಿದ್ದೋ ಅಲ್ವಾ, ಈ ರೀತಿ ಬಂದಾಗ ನನಗೊಂದು 2-3 ಜೊತೆನಾದರೂ ತೆಗೆಸ್ಕೊಂಡೇ ಹೋಗ್ತಾ ಇದ್ದಿದ್ದು. ಇವರು ಅಷ್ಟೇ ತಗೊಳೋದಿಲ್ಲ ಅಂತ ಏನೂ ಹೇಳ್ತಾ ಇರಲಿಲ್ಲ ನಮ್ಮ ಮನೆಯವರು. ಬಟ್ ನನಗೆ ಇವಾಗೆಲ್ಲ ಅನ್ನಿಸ್ತೈತಿ, ಎಷ್ಟು ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ನಾನು, ಅವಾಗೆಲ್ಲ ಮಾಡಬಾರ್ದಾಗಿತ್ತು ಆ ಥರ ಎಲ್ಲ ಅಂತ. ಸೊ ಫ್ರೆಂಡ್ಸ್, ನಿಮಗೂ ಅಷ್ಟೇ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದಕ್ಕಿಂತ ಮೊದಲೇ ಎಚ್ಚೆತ್ಕೊಂಡ್ರೆ ನಿಮಗೂ ಒಳ್ಳೆಯದು. ಬಟ್ಟೆನೂ ತೊಗೊಂಡು ಮಕ್ಕಳಿಗೆ ಫ್ರೂಟ್ಸು ತೊಗೊಂಡು ಬಂದು, ಬಟ್ಟೆ ಅಂದರೆ ನಾನು ನೈಟ್ ಪ್ಯಾಂಟ್ ಮತ್ತು ನೈಟ್ ಟೀ ಶರ್ಟ್ ತೊಗೊಂಡೆ, ಇನ್ನೇನು ತೊಗೊಳ್ಳಿಲ್ಲ. ನೋಡಿ ಮನೇಲಿ ಎಲ್ಲ ಅಡುಗೆ ಮಾಡಿಟ್ಟೋಗಿದೆ. ಕೈಮಾ ಸಾಂಬಾರು ಸಕ್ಕತ್ತಾಗಿ ಬಂದಿತ್ತು, ಮಾತ್ರ ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು. ಸೊ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲೇ ಇದೆ ವಿಡಿಯೋ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ. ನನ್ನ ಮಕ್ಕಳು ಟಿ ವಿ ಹಾಕೋಬಿಟ್ಟಿದ್ರು ನೋಡಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಟ್ಟಾಗ್ತೈತೆ. ಊಟಕ್ಕೆ ಕೂತಿದ್ದೋ ಎಲ್ಲ ರೇಗಿಸ್ತಾಯಿದ್ರು ನನಗೆ. ಬಟ್ಟೆ ತೊಗೊಂಬತ್ತೀನಿ ಅಂತ ಹೋಗ್ಬಿಟ್ಟು 2 ನೈಟ್ ಪ್ಯಾಂಟ್ ತಂದವಳೆ ಅಂತ ನನ್ನ ತಮ್ಮ ರೇಗಿಸ್ತಾ ಇದ್ದ. ಸೊ ಅದಕ್ಕೆ ನನ್ನ ಮಗನೂ ರೇಗಿಸ್ತಾ ಇದ್ದ. ಅವನು ಸಿಕ್ಕಾಬಟ್ಟೆ ರೇಗಿಸ್ತಾನೆ ನನ್ನ ಮಗ, ಹಂಗವನೇ ಅಂತ ಅವನಕ್ಲ.
ನಾನು ಅದನ್ನೇ ಹೇಳ್ತಾ ಇದ್ದೆ, ಕೈಮಾ ಸಾಂಬಾರು ಹೇಗೆ ಮಾಡೋದು ನಮ್ಮ ಚಾನಲಲ್ಲಿದೆ, ದಯವಿಟ್ಟು ನೋಡಿ ಅಂತ. ತುಂಬ ಚೆನ್ನಾಗಿತ್ತು, ನಾಟಿ ಸ್ಟೈಲಲ್ಲಿ ಮಾಡೋದು. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ. ಬಟ್ ಉಂಡೆ ಎಲ್ಲೂ ಒಡೆದೋಗಲ್ಲ, ಸಾಂಬಾರಲ್ಲೆಲ್ಲ ಕಲಸೋಗಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ 2 ಟೀ ಶರ್ಟ್ ತೊಗೊಂಡಿದ್ದು. ಬಟ್ ನನಗಿದು ತುಂಬ ಟೈಟ್ ಆಗ್ತೈತೆ, ನಾನು ಅದಕ್ಕೆ ಜಾಸ್ತಿ ತೋರಿಸ್ಲಿಕ್ಕೆ ಹೋಗಲ್ಲ. ಯಾಕೋ ಇಷ್ಟ ಆಗಲಿಲ್ಲ ಅದು ಟೀ ಶರ್ಟ್ಸ್ಗಳು. ನನಗೆ ಟೈಟ್ ಫಿಟ್ಟಿಂಗ್ ಅಂದರೆ ಬಾಡಿಗೆ ಅಂಟ್ಕೊಳ್ಳೋದಂದರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೇ ಅದನ್ನೆರಡನ್ನೂ ವಾಪಸ್ ಕೊಟ್ಬಿಟ್ಟು ಇನ್ನೂ 2 ಪ್ಯಾಂಟ್ ತೊಗೊಂಬಿಡೋಣ ಅಂತ ಇದ್ದೀನಿ. 2 ಪ್ಯಾಂಟು ಮತ್ತು 2 ಟೀ ಶರ್ಟ್ ತೊಗೊಂಬಂದೆ. ನನಗೆ ಅದ್ರಲ್ಲಿ ಟೀ ಶರ್ಟ್ ಇಷ್ಟ ಆಗ್ತಾಯಿಲ್ಲ. ನಾನು ಹೇಳ್ತಾ ಇದ್ದೆ ಅದನ್ನೇ, ಯಾಕೋ ಟೈಟು ಇಷ್ಟ ಆಗ್ತಾಯಿಲ್ಲ ಅಂತ ಹಾಕಿ ನೋಡಿದೆ. ನಮ್ಮ ಮನೆಯವರು ಅದಕ್ಕೆ ವಾಪಸ್ ಕೊಟ್ಬಿಟ್ಟು ಬಿಡು ಆಯಿತು ಇನ್ನೂ 2 ಪ್ಯಾಂಟೇ ತೊಗೊಂಡ್ರು. ರೆಡ್ ಮತ್ತು ಸ್ಕಿನ್ ಕಲರ್ 2 ಪ್ಯಾಂಟ್ ತೊಗೊಂಡೆ. ಅದಕ್ಕೇ ಬಿಡು ಆಯಿತು, ನಿನಗೆ ಇಷ್ಟ ಇಲ್ಲ ಅಂದರೆ ವಾಪಸ್ ಕೊಟ್ಬಿಟ್ಟು ಇನ್ನೂ 2 ಪ್ಯಾಂಟ್ ತಂದುಬಿಡ್ತೀನಿ ಅಂತ ಅಂದರು. ಓಕೆ ಅಂಥೇಳಿ ನಾನು ಸುಮ್ಮನೆ ಆದೆ. ಅದೇನು ಜಾಸ್ತಿ ಕಾಸ್ಟ್ಲಿ ಅಲ್ಲ ಫ್ರೆಂಡ್ಸ್, 100 ರೂಪಾಯಿ ಪ್ಯಾಂಟು. ನಮ್ಮ ಬಜೆಟ್ಗೆ ನಮ್ಗೆ ಅದೇ ಕಾಸ್ಟ್ಲಿ ಬಟ್ಟೆಗಳು. ನಿಮಗೇನು ಬೇಜಾರಾಗಿಲ್ಲ ಅಂತ ಅಂದ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮಿಂದ. ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಮತ್ತು ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. Bye bye bye. ಬಾಯ್. Bye bye.